ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ದಿನ, ಮತ್ತೊಂದು ವಾರ, ಮತ್ತೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಎಸ್, ಶ್ರೀನಗರ್ ರೀಚ್ ಆಗಿದ್ದೀವಿ. ಶ್ರೀನಗರಲ್ಲಿ ಉಮರ್ ಭಾಯ್ ಅವ್ರ ಮನೇಲಿ ಬ್ಯೂಟಿಫುಲ್ ಹಾಸ್ಪಿಟಾಲಿಟಿ ಸಿಕ್ತು ಆ್ಯಂಡ್ ಅಣ್ಣನ ಫ್ರೆಂಡ್ ಅಲ್ಲಿಂದ ಇವತ್ತು ಹೊರಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಸೋನ್ಮಾರ್ಗ್. ಸೊ ಸೋನ್ಮಾರ್ಗಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಡೆ ಸ್ಟಾಪ್ ಹೇಳಿದ್ದಾರೆ, ಅದಾದಮೇಲೆ ಸೋನ್ಮಾರ್ಗ್ ರೀಚ್ ಮಾಡ್ತೀವಿ. ಆ್ಯಂಡ್ ಶ್ರೀನಗರ್ ಕಡೆ ಯಾರನ್ನ ಟ್ರಾವೆಲ್ ಮಾಡೋರು ಇದ್ದಾರೆ, ಟ್ರಾವೆಲ್ ಮಾಡ್ತಿದ್ದೀರಾ, ಬೈಕರ್ಸ್ ಆಗಿರ್ಬೋದು, ಕಾರಲ್ಲಿ ಬರೋರು, ಸೊ ಉಮರ್ ಭಾಯ್ ಅವ್ರ ನಂಬರ್ನ ಲಿಂಕಿಂದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ ಮಾಡಿರ್ತೀನಿ. ಸೊ ಅವರ ನಂಬರ್ನ ಲಿಂಕಲ್ಲಿ ಹಾಕಿರ್ತೀನಿ. ಎನಿಬಡಿ ಕ್ಯಾನ್ ಕಾಂಟ್ಯಾಕ್ಟ್, ಟೇಕ್ ಜುನೇದ್ ಅಣ್ಣಸ್ ನೇಮ್ ಅವ್ರ ಮೈ ನೇಮ್. ಸೊ ಹೇಳಿ ಅವ್ರಿಗೆ ಸ್ಟೇಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ. ಆ್ಯಂಡ್ ಹೇಳಿ ಅಣ್ಣ. ಹಾಂ, ನಿನ್ನೆ ಮತ್ತು ಇವತ್ತು ಹಾಂ ಹೌದು, ಹಾಂ ಅದ್ರ ಮಧ್ಯೆ ಏನೇನು ಮಾಡಿದ್ವಿ, ಶ್ರೀನಗರ ನಿಮಗೆ ನ್ಯೂಸ್ ಅಲ್ಲಿ ಮತ್ತು ಹಾಂ ಡಿಫ್ರೆನ್ಸ್ ಇತ್ತು, ಅದು ತುಂಬ ಡಿಫ್ರೆನ್ಸ್ ಇದೆ. ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಕಾಲೋನಿ ಆಗಿತ್ತು, ಸಖತ್ತಾಗಿತ್ತು ಅದಂತೂ. ಸೊ ಅದೇ ನಾನು ಆಲ್ರೆಡಿ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ದಂಗೆ ರಿಯಾಲಿಟಿ ಮತ್ತು ಮೀಡಿಯಾದಲ್ಲಿ ತೋರಿಸೋ ಅಂಥ ಒಂದು ಆಲಿಟಿ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ರಿಯಾಲಿಟಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನು ನೋಡ್ತೀರಾ ಅದಂತೂ ಇಲ್ಲಿಲ್ಲ. ಆ್ಯಂಡ್ ಅದ್ರ ಜೊತೆ ನಾವು ಇಲ್ಲಿ ಇರಬೇಕು ಅಂದರೆ ಒಂದಿನಕ್ಕೋಸ್ಕರ ಬಂದಿದ್ದು, ಬಟ್ ಕೆಲಸ ನಮಗೆ 2 ದಿನ ಮಾಡಿಸ್ತು. ಸೊ ಎಸ್, ಎಲ್ಲ ಮುಗಿಸ್ಕೊಂಡು ಇವತ್ತು ಹೊರಡ್ತಾ ಇದ್ದೀವಿ. ಸೊ ಮಾಡ್ತಾ ಮಾಡ್ತಾ ಹಾಂ, ಟೈಮ್ ಬಂದಿದೆ 46 ತೋರಿಸ್ತಾ ಇದೆ. 1 ಮಿನಿಟ್ ಯಾವಾಗಲೂ ನೀನು ಹಿಂದೆ ಇರ್ತೀನಿ, ನಿಮ್ಮ ಹಿಂದೆ ಇರ್ತೀನಲ್ಲ ಯಾವಾಗಲೂ, ಅದಕ್ಕೆ. ಸೊ ಟೈಮು 3:46, ಟೆಂಪ್ರೇಚರ್ ಇಸ್ 25. ಆ್ಯಂಡ್ ಇಲ್ಲಿಂದ ಸೋನ್ಮಾರ್ಗ್ ಅನದರ್ 70 ಆಡ್ ಕಿಲೋಮೀಟರ್. ಸೊ ಹಾಂ, ಓಕೆ, 79-80 ಕಿಲೋಮೀಟರ್ಸ್. ಸೊ ಅನದರ್ 2.5 hour ಜರ್ನಿ. ಹಾಂ, ಒಂದು ಮಧ್ಯದಲ್ಲಿ ಒಂದು ಬ್ರೇಕ್ ಇದೆ ಅದ್ರ ಮಧ್ಯ. ಹ್ಞೂ, ಹಾಂ ಹಾಂ ಆಗ್ಬೋದು ಅನ್ನಿಸ್ತಿದೆ. ಓಕೆ, ನೋಡೋಣ. ಸೊ ಅಣ್ಣನ ಮನಸ್ಸಲ್ಲಿ ಒಂದಿನ ಸ್ಟೇ ಸೋನ್ಮಾರ್ಗಲ್ಲಿ 2 ದಿನ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅದನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಸ್, ಅಫಿಷಿಯಲಿ ಅವ್ರ ಮನೆಯಿಂದ ಇವಾಗ ಸೋನ್ಮಾರ್ಗ್ ಕಡೆಗೆ ಹೊರಟಿದ್ದೀವಿ. ಸೊ ಇವತ್ತು ಅಣ್ಣನ ಗಾಡಿನ ನಾನು ಫಾಲೋ ಮಾಡ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಇರೋವಂಥ ಲೊಕೇಶನ್ಗಳು ಅವರಿಗೆ ಗೊತ್ತಿರೋ ಅಷ್ಟು ಪಕ್ಕಾ ಲೊಕೇಶನ್ಸ್ ಆ್ಯಂಡ್ ಪ್ರಾಪರ್ ರೋಡ್ ಮ್ಯಾಪ್ ಗೂಗಲಿಗೆ ಸಹ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದೀನಿ, ನಾಟ್ ಡಿಪೆಂಡಿಂಗ್ ಆನ್ ಮೈ ಗೂಗಲ್ ಮ್ಯಾಪ್ಸ್. ಸೊ ಸ್ನೇಹಿತರೆ, ಮುಂದೆ ನೋಡ್ತಾ ಇರ್ಬೋದು, ಸೊ ಶ್ರೀನಗರಿಂದ ಲದಾಖಿಗೆ ಹೋಗ್ತಾ ಇದ್ದಾರೆ, ಅಥವಾ ಡೆಲ್ಲಿ ಗಾಡಿ ಆ್ಯಕ್ಚುಲಿ ಡೆಲ್ಲಿ ರಿಜಿಸ್ಟ್ರೇಷನ್ನು. ಸೊ ಡೆಲ್ಲಿಯಿಂದ ಲದಾಖಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅವರ ಲಗ್ಗೇಜ್ ನೋಡ್ತಾ ಇರ್ಬೋದು ನೀವು, ಪೂರ್ತಿ ಮನೆನೇ ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ ಅದರಿಂದ ಅವ್ರಿಗೂ ತೊಂದರೆ, ಗಾಡಿಗೂ ತೊಂದರೆ, ಬಿಕಾಸ್ ಅದರ ಸಸ್ಪೆನ್ಷನ್ ಲಿಮಿಟ್ ಎಕ್ಸೀಡ್ ಆಗಿದೆ, ಕ್ಲಚ್ ಪ್ಲೇಟ್ಸ್ ಬರ್ನ್ ಆಗುತ್ತೆ. ಆ್ಯಂಡ್ ಓವರ್ಲೋಡೆಡ್ ವೆಹಿಕಲ್, ಸೊ ಓಡ್ಸೋಕ್ಕೂ ಹಿಂಸೆ ಆಗುತ್ತೆ. ಸೊ ನೀವು ಯಾರೇ ಟ್ರಾವೆಲ್ ಮಾಡ್ತಾ ಇರ್ಬೋದು, ಯಾರೇ ಇದು ಮಾಡ್ತಾ ಇರ್ಬೋದು. ಸೊ ಏನಪ್ಪ ಒಂದು ಅಂತಂದರೆ, ಮಿನಿಮಲ್ ಲಗೇಜ್ನ ಕ್ಯಾರಿ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಟ್ರಾವೆಲಿಂಗು ಈಸಿಯಾಗಿರುತ್ತೆ, ಗಾಡಿಗೂ ಆರಾಮಾಗಿರುತ್ತೆ. ಆ್ಯಂಡ್ ಯು ಎಂಜಾಯ್ ಮೋರ್. ಏಕೆಂದರೆ ಅಷ್ಟು ಆ ಓವರ್ಲೋಡೆಡ್ ಗಾಡಿ ನೋಡಿ, ಅದರಲ್ಲಿ ಇವಾಗ ಆನ್ ದ ವೇ ಹೋಗ್ತಾ ಕ್ಲಚ್ ಪ್ಲೇಟ್ ಬರ್ನ್ ಆಯಿತು, ಇಲ್ಲ ಸಸ್ಪೆನ್ಷನ್ ಡುಮ್ ಅಂತು, ಏನು ಮಾಡ್ತೀರಾ? ಹಾಂ, ಕ್ಲಚ್ ಕೇಬಲ್ಲೇ ಹೋಯ್ತು, ಏನು ಮಾಡ್ತೀರಾ? ಆ ಒಂದು ಟ್ರಾವೆಲ್ ಮಾಡ್ತಿದ್ದು ಖುಷಿನೂ ಹಾಳು ಮಾಡಿಕೊಂಡು, ಈ ಕಡೆ ಟೆನ್ಷನ್ ತೊಗೊಂಡು ಗಾಡಿ ಹಿಂಗಾಯ್ತಲ್ಲ ಅಂತ ಗಾಡಿ ಮ್ಯಾನುಫ್ಯಾಕ್ಚರರಿಗೆ ಒಂದಷ್ಟು ಬೈಕೊಂಡು, ಅದೆಲ್ಲ ಮಾಡೋದಕ್ಕಿಂತ ಬೆಟರು ಕಮ್ಮಿ ಲಗೇಜ್, ಎಷ್ಟು ಬೇಕಷ್ಟು ಕಮ್ಮಿ. ಅಂದರೆ ಲಗೇಜೇ ತೊಗೊಂಬರ್ಬಾರ್ದು ಅಂತ ಕೇಳ್ತೀರಾ, ಅಂಥವ್ರು ಇದ್ದೀರಾ ನನಗೆ ಗೊತ್ತು. ಬಟ್ ಎಷ್ಟು ಬೇಕಷ್ಟು ಲಗೇಜು, ಮಿನಿಮಲ್ ಲಗೇಜ್, ಸರ್ವೈವಲಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಲಗೇಜನ್ನು ನೀವು ಪ್ಯಾಕ್ ಮಾಡಿಕೊಂಡು ಬಂದರೆ ಎಲ್ಲ ರೀತಿಯೂ ಆರಾಮಾಗಿರತ್ತೆ. ಇಂಥ ನನ್ನ ಮಕ್ಕಳು ಇರ್ತಾರೆ, ಇವ್ರಿಗಿಂತನೂ ಸ್ವಲ್ಪ ಹುಷಾರಾಗಿರಬೇಕು. ಸೊ ಅಪಾರ್ಟ್ ಫ್ರಮ್ ದಟ್, ಅದೇ ಲಗೇಜ್ ಮಾತಾಡ್ತಿದ್ದೆ, ಲಗೇಜ್ ವಿಷಯಕ್ಕೆ ಬರೋದಾದರೆ, ಸೊ ಮಿನಿಮಲಿಸ್ಟಿಕ್ ತೊಗೊಂಬಂದಷ್ಟು ನಿಮ್ಮ ಟ್ರಾವೆಲ್ಲು
ಸುಖಕರವಾಗಿರುತ್ತೆ, ಮೋರ್ ಎಂಜಾಯಬಲ್ ಆ್ಯಂಡ್ ಮೋರ್ ಗಾಡಿಗಳಿಗೂ ಅಷ್ಟೇ ಮೋರ್ ರಿಲಯಬಲ್. ಸೊ ಹೇಳಬೇಕು ಅನ್ನಿಸ್ತು ಅದೊಂದು. ಯಾಕೆಂದರೆ ಲಗೇಜ್ ನೋಡಿ ನಮ್ಮ ಗಾಡಿನಲ್ಲೂ ಅಷ್ಟು ಲಗೇಜ್ ಲೋಡ್ ಆಗಿಲ್ಲ. ವರ್ಷ ಪೂರ್ತಿ ಟ್ರಾವೆಲ್ ಮಾಡ್ತಿದ್ದೀವಿ ನಾನು ನಮ್ಮ ಅಣ್ಣ, ಇಬ್ಬರು ಗಾಡಿನಲ್ಲೂ ಅಷ್ಟು ಲಗೇಜ್ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಹಾಂ, ಅವ್ರು ಹೇಳ್ತಿದ್ದಾರೆ ಅವ್ರು ಮೋಟಾರ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಈ ಥರ ಲಗೇಜ್ ಸಿಸ್ಟಮ್, ಕ್ಯಾರಿಂಗ್ ಸಿಸ್ಟಮ್ ಅನ್ನೋದೇ ಇರಲಿಲ್ಲ ಬೇಸಿಕಲಿ ಅವ್ರು ಸ್ಟಾರ್ಟ್ ಮಾಡಿದ್ದ ಟೈಮಲ್ಲಿ. ಆವಾಗ್ಲೂ ಅಷ್ಟು ಲಗೇಜ್ ಹಾಕಿರಲಿಲ್ಲ. ಸೊ ಇವರು 15 ದಿನಕ್ಕೆ 1 BHK ಮನೆನೇ ತುಂಬ್ಕೊಂಬಂದಿದ್ದಾರೆ ಇಲ್ಲಿ. ಅವ್ರವ್ರ ವಿಷಯ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಪರ್ಸ್ಪೆಕ್ಟಿವ್ ಒಂದು ಟ್ರಾವೆಲಿಂಗಲ್ಲಿ. ಇದು ನಮ್ಮ ಒಂದು ಪರ್ಸ್ಪೆಕ್ಟಿವು, ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡೆ ಅಷ್ಟೇ. ಸೊ ಇಲ್ಲಿಂದ ನಮಗೆ ಸೋನ್ಮಾರ್ಗ್ ಅನದರ್ 62 ಕಿಲೋಮೀಟರ್, ಸೊ 1 hour 41 minutes ಆ್ಯಂಡ್ ETA ಎಕ್ಸಾಕ್ಟಾಗಿ 6 ಗಂಟೆ ಹೇಳ್ತಾ ಇದೆ ನಮ್ಮ ಗೂಗಲ್ ಮಾತಾ. ಇವಾಗ ಅಫಿಷಿಯಲಿ NH1 ಎಂಟರ್ ಆಗಿದ್ದೀವಿ. ಸೊ ಒನ್ ಆಫ್ ದ ಲಾಂಗೆಸ್ಟ್ ಹೈವೇ. ಆ್ಯಕ್ಚುಲಿ ಏನೋ ಮೇನ್ ರೋಡಿಂದ ಬರಲಿಲ್ಲ, ಊರೊಳಗಡೆ ಸೀಕ್ರೆಟ್ ರೋಡಿಂದ ಇಲ್ಲಿ ಎಕ್ಸಿಟ್ ಆಗಿರೋದು NH1ಗೆ. ಸೊ ಎಸ್, ಒನ್ ಆಫ್ ದ ಲಾಂಗೆಸ್ಟ್ ಹೈವೇ. ಲದಾಖ್ ಟು ಶ್ರೀನಗರ್ ಆ್ಯಂಡ್ ಡೌನ್ ಕನೆಕ್ಟ್ ಆಗುತ್ತೆ ಈ ಒಂದು NH ಹೈವೇ 1, ಐ ಮೀನ್ ನ್ಯಾಷನಲ್ ಹೈವೇ 1. ನಾರ್ತು, ಈಸ್ಟು, ಸೌತು, ವೆಸ್ಟು ಏನೇನು ಡೈವರ್ಷನ್ ಆಗುತ್ತೆ, ಸೊ ಆ ಡೈವರ್ಷನ್ ಎಲ್ಲ ಈ ರೋಡಿನ ಟ್ರಿಬ್ಯೂಟ್ರೀಸ್ ಅಂತಲೇ ಹೇಳ್ಬೋದು. ಸೊ ಎಸ್, ಆ ಒಂದು ಮೇನ್ ರೋಡಿಗೆ ಮೇನ್ ರೋಡ್ ಅಂತ ಏನಾರು ಒಂದಿದ್ರೆ ಅದು NH1. ಅಲ್ಲಿಗೆ ಇವಾಗ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಇದೇ ರೋಡ್ ಕಂಟಿನ್ಯೂ ಆಗುತ್ತೆ ನಮಗೆ ಫೈನಲ್ ಡೆಸ್ಟಿನೇಷನ್ವರೆಗೂ. ಅನದರ್ 41 ಕಿಲೋಮೀಟರ್ ಸೋನ್ಮಾರ್ಗಿಗೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಡಾರ್ಕ್ ಕ್ಲೌಡ್ಸ್ ಆಲ್ರೆಡಿ ಫಾರ್ಮ್ ಆಗೋಗಿದೆ. ಸೊ ಇವಾಗಿರೋ ಸಿಟಿ ಬಂದ್ಬಿಟ್ಟು ಕಂಗನ್ ಅಂತ, ಮೈನ್ ಮಾರ್ಕೆಟ್ ಕ್ರಾಸ್ ಮಾಡಿದ್ದೀವಿ. ಸೊ ಹೋಪಿಂಗ್ ಮುಂದೆ ಮಳೆನೂ ಎನ್ಕೌಂಟರ್ ಆಗತ್ತೆ, ನಮಗೆ ಮಳೆನೂ ಸಿಗತ್ತೆ. ಆ್ಯಂಡ್ ಗಾಳಿ ಹಂಗೆ ತೇಲಾಡ್ದಂಗೆ ಬೀಸ್ತಾ ಇದೆ, ಫುಲ್ ಸರಿಯಾಗಿ ಬೀಸ್ತಾ ಇದೆ ಗಾಳಿನೂ. ನೋಡ್ಬೋದು ಮರ ಅಳ್ಳಾಡ್ತಿರೋ ರೀತಿನೆಲ್ಲ ಗೊತ್ತಾಗತ್ತೆ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ. ಏನು ರೈನ್ ಕೋಟ್ ಅದು ಇದು ಏನೇನಿದೆ ಎಲ್ಲದನ್ನು ಹಾಕೋಬೇಕಾಗತ್ತೆ. ಯಾಕೆಂದರೆ ನಂದು ಫ್ಯಾಬ್ರಿಕ್ ಜಾಕೆಟ್ ಆಗಿರೋದ್ರಿಂದ, ಮೆಶ್ ಆಗಿರೋದ್ರಿಂದ ಇದು ನೆಂದುಬಿಟ್ರೆ ತುಂಬ ಹೆವಿ ಆಗುತ್ತೆ ಆ್ಯಂಡ್ ಡ್ರೈ ಆಗೋಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಟ್ಸ್ ಬೆಟರ್ ಟು ವೇರ್ ಅ ರೈನ್ ಕೋಟ್. ಸೊ ಅದು ಬಿಟ್ಟರೆ ಇನ್ನು ಬೂಟ್ಸ್ ಎಲ್ಲ ವಾಟರ್ ಪ್ರೂಫ್ ಇದೆ, ರೈಡಿಂಗ್ ಬೂಟ್ಸು. ಸೊ ಏನು ಸಮಸ್ಯೆ ಇಲ್ಲ. ಮತ್ತು ಪ್ಯಾನಿಯರ್ಸ್ ಆಬ್ವಿಯಸ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಟೈಲ್ ಬ್ಯಾಗ್ ಕೂಡ ವಾಟರ್ ಪ್ರೂಫ್ ಟೈಲ್ ಬ್ಯಾಗ್ ಹಾಕಿರೋದು. ಹಾಗಾಗಿ ಎವ್ರಿಥಿಂಗ್ ಈಸ್ ಫೈನ್ ಅಪಾರ್ಟ್ ಫ್ರಮ್ ಮೈ ಜಾಕೆಟ್ ಆ್ಯಂಡ್ ಪ್ಯಾಂಟ್. ಸೊ ಅಲ್ಲಿ ರೈನ್ ಕೋಟ್ ಹಾಕಲೇಬೇಕು ನಾನು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ಬೆಟ್ಟದ ತುದಿಯಲ್ಲಿ ಸ್ನೋ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಾಳೆ ಹೋಗ್ತಾ ಹೋಗ್ತಾ ಇನ್ನೂ ಹತ್ರ ಹೋಗ್ತೀನಿ ಸ್ನೋಗೆ, ಇನ್ನೂ ಹತ್ರ ಸ್ನೋಫಾಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಸೊ ಇಲ್ಲಿನೇ ಇಷ್ಟು ಎಕ್ಸೈಟ್ ಮಾಡ್ತಿದೆ, ಅಲ್ಲಿ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ. ನೋಡೋಣ, ಲೆಟ್ಸಿ. ಯಾಕೆ ಜನ ಕಾಶ್ಮೀರ್ ಅಂತ ಹೇಳ್ತಾ ಇದ್ರು ಅಂತ ಇವಾಗ ಅರ್ಥ ಆಗ್ತಾ ಇದೆ ನನಗೆ. ಬಿಕಾಸ್ ಆಫ್ ಇಟ್ಸ್ ನ್ಯಾಚುರಲ್ ಬ್ಯೂಟಿ ಆ್ಯಂಡ್ ಇಟ್ಸ್ ನೇಚರ್. ಆದರೂ ನೋಡಿ, ಒಂದು ಕಡೆ ಈ ಥರ ಈ ಜಾಗ ಬೋರಿಂಗ್ ಗುರು ಅನ್ನೋಂಗಿಲ್ಲ. ಪ್ರತಿಯೊಂದು ಜಾಗನೂ ಕಣ್ಣಿಗೆ ಆನಂದ ಕೊಡುವಂಥ ಜಾಗಗಳೇ ಕಾಶ್ಮೀರು. ಸೊ ಹಾಗಾಗಿ ಜನ ಕಾಶ್ಮೀರನ ಅಷ್ಟು ಇಷ್ಟಪಡ್ತಾರೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕಾಶ್ಮೀರಲ್ಲಿ ಇಲ್ಲಿವರೆಗೂ ಇಟ್ ವಾಸ್ ಸೋ ಅಮೇಝಿಂಗ್. ಯಾವುದೋ ನನ್ನ ಊರು, ನನ್ನ ಜಾಗನೇ ಇದು, ಮುಂಚೆ ಎಲ್ಲ ಓಡಾಡಿದ್ದೇ ಜಾಗ ಏನೋ ಇದು ನನಗೆ ಅನ್ನೋ ಥರದಲ್ಲೇ ಫೀಲ್ ಆಯಿತು. ಯಾಕೆ ಅಂತ ನನಗಿನ್ನೂ ಗೊತ್ತಿಲ್ಲ, ಬಟ್ ಅದಂತೂ ಸತ್ಯ. ಅಷ್ಟು ಒಂದು ಮನಸ್ಸಿಗೆ ಹತ್ತಿರ ಆಗೋಯ್ತು ಈ ಊರು ನನಗೆ. ಆ್ಯಂಡ್ ಈ ಊರಿನ ಹಾಸ್ಪಿಟಾಲಿಟಿನೂ ಅಷ್ಟೇ. ಜನಗಳು ಯಾರು ಏನು ಎತ್ತ ಯಾಕೆ ಬಂದಿದೆ ಏನಂದ್ರೆ ಏನೂ ಇಲ್ಲ, ಅಷ್ಟು ಒಂದು ಫ್ರೆಂಡ್ಲಿಯಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು, ಅಷ್ಟು ಒಂದು ಫ್ರೆಂಡ್ಲಿಯಾಗಿ ನಮಗೆ ನೋಡಿಕೊಂಡ್ರು. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು. ಇಲ್ಲೇ ರೈಟ್ ಸೈಡಲ್ಲಿ ಬಿಸಿಲು, ಲೆಫ್ಟ್ ಸೈಡಿಂದ ಮಳೆ. ಮುನ್ಗಡೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಡಾರ್ಕ್ ಕ್ಲೌಡ್ಸು. ಸೊ ಮೋಸ್ಟ್ ಪ್ರಾಬಲಿ ಜೋಜಿಲಾ ಕ್ರಾಸಲ್ಲಿ ಸ್ನೋಫಾಲ್ ಸ್ಟಾರ್ಟ್ ಆಗಿರ್ಬೋದು. ಯಾಕೆ ಅಂದರೆ ಇಲ್ಲಿ ಮಳೆ ಬರ್ತಿದೆ ಅಂದರೆ ಆಬ್ವಿಯಸ್ಲಿ ಜೋಜಿಲಾ ಪಾಸಲ್ಲಿ ಸ್ನೋಫಾಲ್ ಆಗ್ತಾ ಇರತ್ತೆ ಮಗ ಅಂತ ಅಣ್ಣ
ಜಸ್ಟ್ ಅಪ್ಡೇಟ್ ಮಾಡಿದ್ರು. ಸೊ ಎಸ್, ಸದ್ಯದ ಒಂದು ರೈಡ್ ಅಪ್ಡೇಟ್ ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್ ಇನ್ ಕಾಶ್ಮೀರ್ ಇದು. ಅಣ್ಣ ಅದೇ ಹೇಳ್ತಾ ಇದ್ರು, ಲೆದರ್ ಜಾಕೆಟ್ ಅಡ್ವಾಂಟೇಜ್. ನಮಸ್ಕಾರ, ಕರ್ನಾಟಕದವರು? ಸೊ ಅಣ್ಣ ಅದೇ ಹೇಳ್ತಿದ್ರು, ಅಡ್ವಾಂಟೇಜ್ ಆಫ್ ಲೆದರ್ ಜಾಕೆಟ್, ರೈನ್ ಕೋಟ್ ಹಾಕೋ ಅಷ್ಟಿಲ್ಲ, ನಾನು ಹಾಕಲೇಬೇಕು. ರೈನ್ ಮೋಡ್ ಹಾಕಿದ್ದೀನಿ ಆ್ಯಂಡ್ ರೈನ್ ಕೋಟ್ ಹಾಕ್ಕೊಂಡಿದ್ದೀನಿ. ಸೊ ಗ್ಲೌಸ್ನ ಬಿಚ್ಚಿಟ್ಟಿದ್ದೀನಿ ಬಿಕಾಸ್ ಏನಪ್ಪ ಅಂತಂದರೆ ಗ್ಲೌಸು ನೆಂದೋಗ್ಬಿಟ್ರೆ ಓಡ್ಸೋಕೆ ಕಷ್ಟ ಆಗುತ್ತೆ, ಥಂಡಿ ಆಗುತ್ತೆ, ಕೈ ನಂಬು ಆಗಿಬಿಡುತ್ತೆ. ಹಾಗಾಗಿ ಆ ಗ್ಲೌಸ್ನ ತೆಗೆದು ಒಳಗಿಟ್ಟಿದ್ದೀನಿ. ಒಂದು ವಾಟರ್ ಪ್ರೂಫ್ ಗ್ಲೌಸ್ ಆಗಿಲ್ದಿರೋ ಒಂದೇ ಒಂದು ರೀಸನ್ಗೋಸ್ಕರ. ಆ್ಯಂಡ್ ಗಾಡಿ ರೈನ್ ಮೋಡ್ ಯಾಕೆ, ಆ್ಯಸ್ ಆಲ್ವೇಸ್ ಇಟ್ಸ್ ಬೆಟರ್ ಟು ಬಿ ಸೇಫ್ ಬಿಕಾಸ್ ಗೊತ್ತಿಲ್ಲ, ಮಳೆ ಬಂದಿರುತ್ತೆ, ರೋಡ್ ಮೇಲೆ ಆಯಿಲ್ಸು ಅದು ಇದು ಎಲ್ಲ ಬಿದ್ದಿರುತ್ತೆ. ಸೊ ಎಲ್ಲಿ ಹೆಂಗೆ ಯಾವ ರೀತಿ ಗೊತ್ತಾಗಲ್ಲ. ಹಾಗಾಗಿ ರೈನ್ ಮೋಡಿಗೆ ಹಾಕೊಂಡ್ಬಿಟ್ರೆ ಆಟೋಮ್ಯಾಟಿಕಲಿ ಟ್ರಾಕ್ಷನು ಮತ್ತು ABS ಹೈಯಲ್ಲಿ ಕೆಲಸ ಮಾಡುತ್ತೆ. ಸೊ ಇಟ್ ವಿಲ್ ಬಿ ಮಚ್ ಮೋರ್ ಹೆಲ್ಪ್ಫುಲ್ ನನಗೆ ಓಡಿಸೋದಕ್ಕೆ ಆ್ಯಂಡ್ ಈಸಿ ಕೂಡ. ಸೊ ಎಸ್, ರೈನ್ ಮೋಡ್ ಆನ್, ಜಾಕೆಟ್ ಆನ್, ಐ ಮೀನ್ ರೈನ್ ಕೋಟ್ ಆನ್ ಆ್ಯಂಡ್ ಗ್ಲೌಸ್ ಆಫ್, ಸದ್ಯದ ಒಂದು ಅಪ್ಡೇಟ್. ಸೊ ಸ್ನೇಹಿತರೆ, ಎಲ್ಲರೂ ಮಾನ್ಸೂನ್ ರೈಡ್ನ ನಮ್ಮ ಕೆಳಗಡೆ ಕರ್ನಾಟಕದಲ್ಲಿ ಕೇರಳನಲ್ಲಿ ರೈಡ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ನನ್ನ ಫಸ್ಟ್ ಮಾನ್ಸೂನ್ ರೈಡ್ ಆಫ್ ದ ಇಯರ್ನ ಕಾಶ್ಮೀರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಳೆನಲ್ಲಿ ಓಡಿಸ್ತಾ ಇದ್ದೀನಿ ಸೋನ್ಮಾರ್ಗ್ವರ್ಗು. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಫೀಲಿಂಗ್ ಬಿಕಾಸ್ 13.5 ಡಿಗ್ರಿ ಟೆಂಪ್ರೇಚರು, ಆ 13.5 ಡಿಗ್ರಿನಲ್ಲಿ ಮಳೆ, ಫಾಗು, ಆ ಗ್ರೀನ್ರೀಸು, ಇದಕ್ಕಿಂತ ಇನ್ನೇನು ಬೇಕು ಗಾಡಿ ಓಡಿಸೋನಿಗೆ, ಒಬ್ಬ ಬೈಕರ್ಗಾಗಲಿ ಒಬ್ಬ ಟ್ರಾವೆಲರ್ಗೆ ಇದಕ್ಕಿಂತ ಇನ್ನೇನು ಖುಷಿ ಕೊಡುತ್ತೆ ನೀವೇ ಹೇಳಿ. ನಾನು ಯಾವುದೋ ಬೇರೆ ಪ್ರಪಂಚದಲ್ಲೇ ಬದುಕ್ತಾ ಇದ್ದೀನಿ ಇವಾಗಂತೂ ಸದ್ಯಕ್ಕೆ. ಕ್ವಿಕ್ ರೈಡ್ ಅಪ್ಡೇಟ್ ಅನದರ್ 24 ಕಿಲೋಮೀಟರ್ ಸೋನ್ಮಾರ್ಗಿಗೆ. ಸೊ ಮೋಸ್ಟ್ ಪ್ರಾಬಲಿ ಸೋನ್ಮಾರ್ಗ್ವರೆಗೂ ನಮಗೆ ಮಳೆ ಎನ್ಕೌಂಟರ್ ಆಗ್ಬೋದು. ಸೊ 39 ಮಿನಿಟ್ಸ್ ತೋರಿಸ್ತಾ ಇದೆ. ಆ್ಯಂಡ್ ರೈನ್ ಕೋಟ್ ಅದ್ರ ಕೆಲಸ ಮಾಡ್ತಾ ಇದೆ. ಬಟ್ ಒಂದು ಎಡವಟ್ಟು ಮಾಡಿದ್ದೀನಿ, ರೈನ್ ಪ್ಯಾಂಟು ಇದೆ ಆ್ಯಕ್ಚುಲಿ, ಬಟ್ ಹಾಕೊಳ್ಳಿಲ್ಲ, ಹಾಕೋಬೇಕಿತ್ತು. ಸೊ ಒಳಗಡೆ ತಣ್ಣಗೆ ನೀರು ಇಳಿತಾ ಇದೆ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಅದು ಎಂಥದ್ದು ಐಸ್ ಕೋಲ್ಡು, ನಿಮ್ಮ ಮನೇಲಿ ಫ್ರೀಸರಲ್ಲಿ ಐಸನ್ನ ಕರಗಿಸಿದಾಗ ಬೀರ್ತಿರತ್ತೆ ನೋಡಿ ನೀರು, ಆ ಥರ ನೀರು ಒಳಗೆ ಇಳಿತಾ ಇದೆ. ಓಕೆ, ಸೊ ಸದ್ಯಕ್ಕೆ ನಮ್ಮ ಒಂದು ಅಪ್ಡೇಟ್ ಮತ್ತು ನಮ್ಮ ಒಂದು ಪರಿಸ್ಥಿತಿ ಇದಾಗಿದೆ. ಆ್ಯಂಡ್ ಮಜಾ ಏನಪ್ಪ ಅಂತಂದರೆ, ಮುನ್ಗಡೆ ಒಂದು ಖಾಕಿ ಗ್ರೀನ್ ಕಲರಲ್ಲಿ ರ್ಯಾಲಿ ಎಕ್ಸ್ಪ್ಲೋರರ್ ಹೋಗ್ತಾ ಇದೆ 1200. ಅಲ್ಲಿಂದ ಒಂದು ಸೌಂಡ್ ಬರ್ತಾ ಇದೆ, ಮಗನೇ ಲೆದರ್ ಜಾಕೆಟ್ ಲೆದರ್ ಪ್ಯಾಂಟ್, ನಂಗೆ ಏನು ಆಗ್ತಾ ಇಲ್ಲ ಅಂತ. ಇಲ್ಲಿ ನನಗೆ ಬ್ರಹ್ಮಾಂಡ ದರ್ಶನ ಆಗ್ತಾ ಇದೆ. ಅವ್ರು ಆರಾಮಾಗಿ ವಾಟರ್ ಪ್ರೂಫಿಂಗಲ್ಲಿ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಪೆಟ್ರೋಲ್ ಬಂಕ್ ಯಾವ್ದು ಸಿಗುತ್ತೆ ಅಲ್ಲಿ ಇಬ್ರು ರಿಫ್ಯೂಯಲ್ ಮಾಡ್ಕೋತೀವಿ. ಯಾಕೆ ಅಂದರೆ ಈ ಪೆಟ್ರೋಲ್ ಬಂಕ್ ಆದಮೇಲೆ ನಮಗೆ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಸಿಗೋದು ಇನ್ನೇನಿದ್ರು ಕಾರ್ಗಿಲಲ್ಲೇ. ಸೊ ಅದ್ರ ಮಧ್ಯ ಇನ್ನೆಲ್ಲೂ ಪೆಟ್ರೋಲ್ ಬಂಕ್ ಸಿಗಲ್ಲ. ಆ್ಯಂಡ್ ಇಬ್ಬರು ಗಾಡಿನಲ್ಲೂ ರೇಂಜ್ ಕಾರ್ಗಿಲ್ಲಿಗೆ ಹೋಗೋ ಅಷ್ಟಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಮಿಡಿಯೇಟ್ ಪೆಟ್ರೋಲ್ ಬಂಕ್ ಎಲ್ಲಿ ಸಿಗತ್ತೆ ಅಲ್ಲಿ ಪೆಟ್ರೋಲ್ನ ತುಂಬಿಸ್ಕೊಂಡು ಓಕೆ. ಸೊ ದ್ರಾಸಲ್ಲಿ ಹೊಸ ಪೆಟ್ರೋಲ್ ಬಂಕ್ ಬಂದಿರ್ಬೋದು, ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಸೊ ಅದೂ ಐಡಿಯಾ ಇಲ್ಲ. ಸೊ ಹಾಗಾಗಿ ರಿಸ್ಕ್ ತೊಗೊಳೋದಕ್ಕಿಂತ ಎಲ್ಲಿ ನಮಗೆ ಪೆಟ್ರೋಲ್ ಬಂಕ್ ಮುಂಚೆನೇ ಸಿಗತ್ತೆ ಅಲ್ಲಿ ರಿಫ್ಯೂಯಲ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ತನಕ ನೀವು ಕ್ಯಾಮ್ರಾ ಒಳಗಡೆ ನನ್ನ ಜೊತೆನೇ ಮಳೆನೂ ಹಂಗೆ ಸ್ವಲ್ಪ ಎಂಜಾಯ್ ಮಾಡಿ, ನೇಚರ್ನೂ ಎಂಜಾಯ್ ಮಾಡಿ, ರೈಡ್ನೂ ಎಂಜಾಯ್ ಮಾಡಿ. ಟೈಮ್ ಟು ರಿಫ್ಯೂಯಲ್ ಅವರ್ ಮೋಟಾರ್ ಸೈಕಲ್ಸ್.
ಪೆಟ್ರೋಲ್ ಬಂಕು ಎಂಥ ಒಳ್ಳೆ ಲೊಕೇಶನಲ್ಲಿದೆ. ಹಾಂ, ಸೊ ಪೆಟ್ರೋಲ್ ಬಂಕಿಂದ ಬಂದಾದಮೇಲೆ ನನ್ನ ಗೋಪ್ರೋ ಬ್ಯಾಟ್ರಿ ಖಾಲಿ ಆಯಿತು. ಸೊ ವಿ ಹ್ಯಾವ್ ರೀಚ್ಡ್ ಹೋಟೆಲ್ ಬರ್ಜ್ಮನ್ ಆ್ಯಂಡ್ ಏನು ಹೇಳಿ. ಏನು ಇಲ್ಲ, ವಿ ಹ್ಯಾವ್ ರೀಚ್ ಸೋನ್ಮಾರ್ಗ್. ಅಜರ್ ಬಾಯ್ ಬಂದಿದ್ದಾರೆ ಇದರಿಂದ ಕಂಗನಿಂದ. ಈಗ ಇವ್ರ ಮನೇಲಿ ಇವ್ರು ನಮ್ಮ ಇನ್ನೊಂದು ತಮ್ಮ, ಇವ್ರ ಮನೇಲಿ ಹೋಗಿದ್ದೆ. ನಾವು ಇವತ್ತು ಡಿನ್ನರ್ ಮಾಡ್ತೀವಿ. ಇಲ್ಲಿಂದ 22 ಕಿಲೋಮೀಟರ್ಸ್, ಇಲ್ಲಿಂದ 22 ಕಿಲೋಮೀಟರ್ ಹೋಗಿದೆ. ಇವ್ರ ಮನೇಲಿ ಕೂತ್ಕೊಂಡು ಆ ಮನೆಯಲ್ಲಿ ವ್ಯೂ ಮತ್ತು ಹಿಂದ್ಗಡೆನೆ ನದಿ, ಸೂಪರ್. ಅದು ಆಮೇಲೆ ಇನ್ಕ್ಲೂಡ್ ಮಾಡೋಣ. ಇನ್ನೊಬ್ರು ಈ ಹೋಟ್ಲ್ ಓನರು ಒಳಗೆ ಹೋಗಿದ್ದಾರೆ, ಅವರು ನಮ್ಮ ತಮ್ಮನೇ. ಯಾವತ್ತಾದ್ರೂ ಈ ಕಡೆ ಬರ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಕಮ್. Yes, and definitely. always take our name. Yes. And this is also our house. You come and stay here. So Hima, Tak. view. Zoom ಮಾಡು. ಸೊ ನೋಡ್ಬೋದು. ದಿಸ್ ಈಸ್ ದ ವ್ಯೂ ಯು ಗೆಟ್ ಇನ್ ಹೋಟೆಲ್ ಮುಂದೆ ಸೋನ್ಮಾರ್ಗ್. ಹಿಂದ್ಗಡೆ ರಿವರ್ ಇದೆ, ಹಿಂದ್ಗಡೆ ಸಹ ಈ ಹೋಟೆಲಿಂದ ಸಹ ರಿವರ್ ಇದೆ. ಆ್ಯಂಡ್ ನಮ್ಮ ಗಾಡಿಗಳು ಇಲ್ಲಿ ಪಾರ್ಕ್ ಆಗಿದೆ. ಏಂಜಲ್ ಇಲ್ಲಿದ್ದಾಳೆ, ಸುರ ಅಲ್ಲಿದ್ದಾಳೆ, ಅಲ್ಲಿನೂ ಸಹ ವ್ಯೂ ಇದೆ ನಮಗೆ. ಸೊ ಎಸ್, ಸದ್ಯಕ್ಕೆ ಇಷ್ಟೇ, ಆಮೇಲೆ ಸಿಗುವೆ.